ಫೈನಲಿ ಅರ್ಲಿ ಮಾರ್ನಿಂಗು ನನ್ನ 3ಗೆ ರೀಚ್ ಆಗಿದ್ದೀನಿ. ಇಲ್ಲಿ ಕಾಣಿಸ್ತಿರೋವೆಲ್ಲ ಬೆಟ್ಟದಲ್ಲಿರೋ ಮನೆಗಳ ಲೈಟ್ಸು, ಆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ತೊಗೊಂಡ್ವಿ. ಸ್ವಲ್ಪ ಮೇಲೆ ಹೋಗ್ತಾಗೆ ಸನ್ ರೈಸ್ ಸ್ಟಾರ್ಟ್ ಆಯಿತು. ಸೊ ಅದ್ರ ಕೆಳಗಡೆ ನೀರು ಹರಿತಿರೋದು ನೋಡಿ ಎಂಥ ಅದ್ಭುತವಾದ ಜಾಗ ಅಂತ ಅನಿಸ್ತು ಆ ಟೈಮಲ್ಲಿ. ಆ ಬಿಸಿಲು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗೆ. ಮತ್ತು ಮುಂದೆ ಹೋಗ್ತಾ ಹೊಲಗಳು, ನಮ್ಮೂರಲ್ಲಿ ನೋಡಿದ್ರೆ ನಾವು ಯೂಶ್ವಲಿ ನಾನು ಹೊಲಗಳು ಒಂದೇ ಲೈನಲ್ಲಿ ಇರೋದು ನೋಡಿದ್ದೀನಿ. ಇಲ್ಲಿ ನಮ್ಮೂರ ಹೊಲಗಳು ಹೆಂಗಂದರೆ ಸ್ಟೆಪ್ ಬೈ ಸ್ಟೆಪ್ಪು, ಒಂದ್ರ ಮೇಲೆ ಒಂದು ಅದ್ರ ಮೇಲೆ ಅದ್ರ ಮೇಲೆ ಅಂತ ಹಂಗೆ ಫುಲ್ಲು ಬೆಟ್ಟದ ಮೇಲೆ ಹೋಗುತ್ತೆ. ಆನಂತರ ಈಗ ಫ್ರೆಶ್ ಆಗಿ ಎಲ್ಲ ಕಡೆ ಹೋಗ್ತಾಯಿದ್ದೀವಿ ಅಂತೆ, ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಹೋಗ್ತಾಯಿದ್ದೀನಿ. ಮುಂದ್ಗಡೆ ವ್ಯೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಏನಂದ್ರೆ ಹುಲ್ಲು ತೊಗೊಂಬರೋದು ಇದಂತೆ. ನೆಕ್ಸ್ಟ್ ಈ ದಾರಿ ನೋಡಿದ್ರೆ ಹೆಂಗಿದೆ ಅನ್ಸುತ್ತೆ ನಿಮಗೆ. ಮುಂದೆ ವ್ಯೂ ತೋರಿಸ್ತೀನಿ. ಇದು ಮುಂದೆ ವ್ಯೂ. ಅಲ್ಲಿ ನೋಡಿ ಎಷ್ಟು ವೆಯ್ಟ್ನವ್ರು ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ 50 kg ಮೂಟೆನ ಆರಾಮಾಗಿ ನಡ್ಕೊಂಡು ಇಲ್ಲಿ ನೋಡಿ, ಎಲ್ಲಿ ಬೇಕೋ ಅಲ್ಲಿ ನೀರು ಸರೌಂಡಿಂಗು ಈ ಕಡೆ. ಸೊ ಇಲ್ಲಿ ಗೋಧಿ ಹಾಕಿದ್ದಾರೆ, ಇನ್ನೂ ಅದು ಬೆಳೆದಿಲ್ಲ. ಇಲ್ಲಿ ಗೊಬ್ಬರ ಮಾಡಿದ್ದಾರೆ. ಊರವರೆಲ್ಲ ಬ್ಯುಸಿ ಇದ್ದಾರೆ ಅವ್ರವ್ರ ಕೆಲಸ ಮಾಡೋದಲ್ಲಿ. ಇಲ್ಲೂ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಏನು ಅಂತ ತೋರಿಸ್ತೀನಿ ರೀ. ಇದು ಹೆಸರು ಬೇಳೆ ಅನಿಸುತ್ತೆ. ಇದಕ್ಕೆ ಏನಂತಾರೆ ಬೇಳೆ ತೆಗಿತಾಯಿದ್ರು, ಬಟ್ ಇದನ್ನ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ಅದೊಂದು ವೀಡಿಯೋ ಮಾಡಿಟ್ಕೊಂಡೆ. ಓಪೋ ಆಯರು ಮೇರಾ ಯೂಟ್ಯೂಬ್ ಚಾನಲ್ वाला लग हाय यार रुकी मैंने हाय और फुल बैकग्राउंड ನೋಡಿ ಹಾಗೆ. ಫುಲ್ಲು ಗೋಧಿ ಹಾಕಿದ್ದಾರೆ. ಆ ಸೈಡ್ ಈ ಸೈಡ್ ಫುಲ್ಲು ಎಷ್ಟೊಂದು ಜನ ಸ್ವಲ್ಪ ಕಟ್ಟು ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲ ಆಗಿದೆ ಅನಿಸುತ್ತೆ ಈ ಪ್ಲೇಸಲ್ಲಿ. ಅಲ್ಲೂ ಕಟ್ ಮಾಡಿದ್ದಾರೆ. ಅಲ್ಲಿ ಆ ಕಾರ್ನರಲ್ಲಿ ಇಟ್ಟು ಝೂಮ್ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಕಟ್ ಮಾಡಿಟ್ಟಿದ್ದಾರೆ. ಸೊ ಈ ಲೇಕ್ ಸಿಸ್ಟಮ್ ಅಂದರೆ ಪ್ರತಿಯೊಂದು ಬೆಟ್ಟದಲ್ಲೂ ಬೇರೆ ಬೇರೆ ಮನೆಯವ್ರು ಇರ್ತಾರೆ. ಈ ಬೆಟ್ಟದಲ್ಲಿ ಒಂದು ಫುಲ್ ಇಡೀ ಫ್ಯಾಮಿಲಿಯವ್ರು ಇರ್ತಾರೆ. ಅಲ್ಲಿ ನೋಡಿ, ಆಲ್ರೆಡಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಹೊಲದಲ್ಲಿ. ಅಲ್ಲಿ ನೋಡಿ, ಈ ವಿಡಿಯೋನ ನೋಡ್ತಾರೆ ನಿಮ್ಗೆ ಅನಿಸ್ಬೋದು ಅರ್ಲಿ ಮಾರ್ನಿಂಗ್ ತೊಗೊಂಡ್ರದಂತ. ಇದು ಸಾಯಂಕಾಲ 5 ಗಂಟೆಗೆ ತೊಗೊಂಡ್ರ ವೀಡಿಯೋ. ಸೊ ಇಲ್ಲಿಗೆ ನನ್ನ ದಿನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ನೆಕ್ಸ್ಟ್ ಪಾರ್ಟ್.